ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ನಮಗೆ ಬೇಕಾದ್ದೆಲ್ಲವನ್ನು ಈ ಭೂಮಿಯ ಮೇಲೆ ಉಂಟು ಮಾಡಿದರು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವುದರ ಅರಿವನ್ನು ಕೊಟ್ಟರು ಎಂಬುದನ್ನು ನಾವು ಮುಖ್ಯವಾಗಿ ಗ್ರಹಿಸಬೇಕಾಗ್ತದೆ. ಪ್ರತಿದಿನ ನಾವು ಶಿಲುಬೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕಾಗಿದೆ. ಇವತ್ತಿನ ಕಾಲಘಟ್ಟದ ತುರ್ತು ಏನಪ್ಪ ಅಂತಂದರೆ, ನಾವು ಶಿಲುಬೆಯ ಮಾರ್ಗವನ್ನು ಅರಿತು ನಡೆಯಬೇಕಾಗಿದೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 20 ನಾವು ನೋಡುವುದಾದರೆ, ಇದು ಜೀವವುಳ್ಳ ಹೊಸ ದಾರಿ. ಈ ಜೀವ ಇರತಕ್ಕಂಥ ಹೊಸ ದಾರಿ ಯಾವುದಪ್ಪ ಅಂತಂದರೆ, ನಾವು ಪ್ರತಿದಿನ ಶಿಲುಬೆಯ ಮಾರ್ಗವನ್ನು ಆರಿಸಿಕೊಳ್ಳುವಂಥದ್ದು. ಶಿಲುಬೆಯ ಮಾರ್ಗವನ್ನು ಯಾಕೆ ನಾವು ಆರಿಸಿಕೊಳ್ಳಬೇಕು ಎಂಬುದನ್ನು ನಾವು ಅಧ್ಯಯನ ಮಾಡುವುದಾದರೆ, ಅಪೊಸ್ತಲನಾದಂಥ ಪೌಲನು ಇದನ್ನು 2 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 10ರಲ್ಲಿ ಹೀಗೆ ಬರೀತಾರೆ: ಯಾವಾಗಲೂ ನಮ್ಮ ದೇಹದಲ್ಲಿ ಯೇಸುವಿನ ಮರಣ ವ್ಯವಸ್ಥೆಯನ್ನು ಅನುಭವಿಸುತ್ತಾ ಸಾಗುವುದು. ಇದು ಕಷ್ಟ ಸಾಧ್ಯ. ಯಾಕಂದರೆ ಈ ದೇಹ ಅನ್ನುವಂಥದ್ದು ಬದುಕುವುದಕ್ಕೆ, ಉಲ್ಲಾಸ ಪಡುವುದಕ್ಕೆ ಇಷ್ಟಪಡುತ್ತದೆ ವಿನಃ ಮರಣಾವಸ್ಥೆಯನ್ನು ನಮ್ಮ ಮನಸ್ಸಾಗಲಿ ನಮ್ಮ ದೇಹ ಆಗಲಿ, ದೇಹ ಯಾವುದೇ ಕಾರಣಕ್ಕೂ ಇಷ್ಟಪಡುವುದಿಲ್ಲ ಎಂಬುದಾಗಿ ಜಗತ್ತಿನ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ತಿಳಿಸ್ತಾರೆ. ಅದು ಸತ್ಯವೂ ಹೌದು. ಯಾರಾದರೂ ಮನುಷ್ಯನಿಗೆ ಸತ್ತೋಗ್ತಾ ಇದೆಯಾ, ಇಷ್ಟು ದಿವಸ ಬದುಕ್ತೀಯಾ ಅಂತಂದರೆ ಅವನು ಹೇಳ್ತಾನೆ, ಆಸ್ಪತ್ರೆಯ ಶವಗಾರದ ಕಟ್ಟ ಕಡೆಯ ವೈದ್ಯರು ಬಂದು, ಬಹುಶಃ ನೀನು ಉಳಿಯೋದು ಇನ್ನು 1 ತಾಸೋ ಇಲ್ಲ 2 ತಾಸೋ ಇಲ್ಲ 3 ದಿನನೋ 4 ದಿನನೋ, ನಮ್ಮ ಕೈಲೇನು ಮಾಡೋಕ್ಕಾಗಲ್ಲ, ಈತನನ್ನು ನೀವು ಮನೆಗೆ ತೆಗೆದುಕೊಂಡು ಹೊರಟುಬಿಡಿ ಅಂತೇಳಿ ಹೇಳಿ ಯಾವುದಾದ್ರೂ ರೋಗಿಯನ್ನು ವೈದ್ಯರು ಹೇಳಿದಾಗ ಆ ರೋಗಿ ಹೇಳ್ತಾನಂತೆ, ಈ ಲೋಕದಲ್ಲಿ ನಾನು ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ, ಆ ಕಾರಣಕ್ಕೆ ನಾನು ಈ ಲೋಕದಲ್ಲಿ ಬದುಕಬೇಕಾಗಿದೆ, ಈ ಲೋಕದಲ್ಲಿ ನಾನು ಜೀವಿಸಬೇಕಾಗಿದೆ, ಈ ಲೋಕದಲ್ಲಿ ನಾನು ಇನ್ನೂ ಒಂದಷ್ಟು ಸಂವತ್ಸರಗಳ ಕಾಲ ನಾನು ಮಾಡುವಂತಹ ಕಾರ್ಯ ಮಾಡುವ ಕಾರಣಕ್ಕೆ ನಾನು ಬದುಕಬೇಕಾಗಿದೆ ಎಂಬುದಾಗಿ ನಮ್ಮ ಮನಸ್ಸು ಮತ್ತು ಮೈಗಳು, ನಮ್ಮ ದೇಹ ಆತರ ಪಡ್ತದಂತೆ. ಆದರೆ ಇಂತಹ ಮನಸ್ಸನ್ನು ಹೊಂದಿರತಕ್ಕಂಥ ಮನುಷ್ಯರಾದಂಥ ನಾವು, ಪೌಲನು ಹೇಳುವ ಹಾಗೆ 2 ಕೊರಿಂಥದಲ್ಲಿ ಬರುವಾಗ, ಯಾವಾಗಲೂ ನಮ್ಮ ದೇಹದಲ್ಲಿ ಮರಣ ವ್ಯವಸ್ಥೆಯನ್ನು ಅನುಭವಿಸುತ್ತಾ ಸಾಗುವುದು. ಇದು ಮರಣ ವ್ಯವಸ್ಥೆಯನ್ನು ಅಂತಂದರೆ ನಾವು ಶಿಲುಬೆಯ ಮಾರ್ಗವನ್ನು ಒತ್ತಿಕೊಂಡು ನಡೆಯುವಂಥದ್ದಾಗಿದೆ ಪ್ರಿಯರೇ. ಶಿಲುಬೆಯ ಮಾರ್ಗ. ಪೌಲ ತನ್ನ ಸ್ವಂತ ಸಾಕ್ಷ್ಯನ ನೀಡುತ್ತಾ ತಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ಚಂದ ಅಂದರೆ, ಪೌಲನು ಬರೆದಂಥ 13 ಪತ್ರಿಕೆಗಳು ಆತ ಸೆರೆಮನಿಯಲ್ಲಿದ್ದಾಗ ಬರೆದನಂತೆ. ಸೆರೆಮನಿಯಲ್ಲಿ, ಆ ಸೆರೆಮನಿಯಲ್ಲಿ ಬರೆಯುವಾಗಲೂ ಆತನು ಪೂರ್ಣವಾದಂಥ ಒಂದು ಜಾಯ್, ಸಂತೋಷವನ್ನು ಅನುಭವಿಸಿದನಂತೆ. ನೀವು ಫಿಲಿಪ್ಪಿ ಪತ್ರಿಕೆಗಳನ್ನು ಅಧ್ಯಯನ ಮಾಡಿ, ಫಿಲಿಪ್ಪಿ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ 5 ಅಧ್ಯಾಯಗಳನ್ನು ನೀವು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ, ಆತನು ಬರೀತಾನೆ, ಈ ಲೋಕಕ್ಕೆ ಪ್ರೀತಿ, ಸಂತೋಷ, ಸಮಾನತೆ, ಕರುಣೆ, ಭಾತೃತ್ವ, ಸೌಹಾರ್ದತೆ ಇವೆಲ್ಲವನ್ನು ಕೊಡುವಂಥದ್ದು ಕರ್ತನಾದಂಥ ಯೇಸು ಕ್ರಿಸ್ತ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಕರ್ತನು ಮಾರ್ಗವನ್ನು ಅನುಸರಿಸೋಣ, ಶಿಲುಬೆಯ ಮಾರ್ಗವನ್ನು ಅನುಸರಿಸೋಣ, ನಮ್ಮ ಬದುಕುಗಳನ್ನು ಕಟ್ಟಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ. ದೇವರೇ, ಪ್ರಕೃತಿಯನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅತಿವೃಷ್ಟಿ ಅನಾವೃಷ್ಟಿ ಆಗದೇ ಇರುವುದನ್ನು ತಪ್ಪಿಸು ಸ್ವಾಮಿ. ಕುಟುಂಬಗಳು ದೇವರೇ ಅಪ್ಪ, ಯಾರ್ಯಾರು ನಿನ್ನನ್ನು ಅರಿಯದೇ ಇದ್ದಾರೋ ಅವರೆಲ್ಲರೂ ನಿನ್ನನ್ನು ಅರಿಯರಾಗಲಿ ಸ್ವಾಮಿ. ಸಹಾಯ ಮಾಡು, ಬಲ ಕೊಡು, ಸುಖ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.